ಒಂದರ್ಥದಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಏಕಾಂಗಿ ಆಗ್ತಾ ಇದ್ದಾರಾ? ಏಕಾಂಗಿ ಆದ್ರೂ ಕೂಡ ಛಲಬಿಡದೆ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಅರ್ಥದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆಯಾ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ, ಪ್ರತಿ ಬಾರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆದಾಗಲೆಲ್ಲವೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ವಿ, ತಾವು ತಮ್ಮ ನೇತೃತ್ವದಲ್ಲಿ ಹೋರಾಟಗಾರರು ಬರ್ತೀರಿ, ಹೋರಾಟ ಮಾಡ್ತೀರಿ, ಪೊಲೀಸರ ಬಲ ಪ್ರಯೋಗ ಮಾಡಲಾಗುತ್ತೆ, ಆದ್ರೂ ಕೂಡ ಮತ್ತೆ ಮುಂದಿನ ವರ್ಷ ಹೋರಾಟ. ಇದು ಹಿಂಗೇನಾ? ಇನ್ ಎಷ್ಟು ವರ್ಷ ಹೀಗೆ ಅಂತ? ಅಲ್ಲ, ಪ್ರತಿ ವರ್ಷ ನಮ್ಮ ಭಾಗದ ಹಕ್ಕುಗಳನ್ನು ಕೇಳಲಿಕ್ಕೆ ಒಂದು ಸರ್ಕಾರ ಅಧಿವೇಶನ ಅಂತ ಮಾಡುತ್ತೆ. ಈ ಸಂದರ್ಭವನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಅಧಿವೇಶನ ಇದ್ದಾಗೂ ಮಾಡ್ತೀವಿ. ಅಧಿವೇಶನ ಇಲ್ಲದ ನಿರಂತರವಾಗಿರತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅಧಿವೇಶನ ಇದ್ದಾಗ ಕಳೆದ ಬಾರಿ ನಮ್ಮ ಮೇಲೆ ಮಾರಣಾಂತಿಕಂತ ಹಲ್ಲೆಯನ್ನ ಕರ್ನಾಟಕ ಘನ ಸರ್ಕಾರ ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ಭಯಂಕರ ದೊಡ್ಡ ದಬ್ಬಾಳಿಕೆ ಮಾಡಿತು. ಅಂತ ದೌರ್ಜನ್ಯ ಬಹುತೇಕ ಕರ್ನಾಟಕದಲ್ಲಿ ಯಾವ ಸಮುದಾಯಗಳ ಮೇಲೆ ಯಾವ ಸರ್ಕಾರವೂ ಮಾಡಿದ್ದಿಲ್ಲ. ಹಾಗಾಗಿ ಎಲ್ಲೇ ಒಂದ್ ಕಡೆ ಲಿಂಗಾಯತ ವಿರೋಧಿ ಸರ್ಕಾರ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಕಹಿ ಘಟನೆಯನ್ನ ಮರು ಕಳಿಸಬಾರ್ದು, ಆ ಘಟನೆ ಖಂಡಿಸಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಆ ಖಂಡನೆಯನ್ನು ಮಾಡಲಿಕ್ಕೋಸ್ಕರವಾಗಿಯೇ ಒಂದು ಕರಾಳ ದಿನಾಚರಣೆಯನ್ನ ಲಿಂಗಾಯತರ ಮೇಲಿನ ದೌರ್ಜನ್ಯ ಅನ್ನೋ ಹೆಸರಿನಲ್ಲಿ ಇವತ್ತು ಮಾಡಲಾಗಿದೆ. ಬಟ್ ಇದಕ್ಕೆ ಯಾವುದೇ ಹೋರಾಟ ಪ್ರತಿಭಟನೆ ಆದ್ರೂ ಕೂಡ ಅದಕ್ಕೊಂದು ಅಂತಿಮವಾಗಿ ಫಲ ಅಂತ ಸಿಗಬೇಕಲ್ಲ, ಯಾಕೋ ಆ ಫಲ ಶೀಘ್ರದಲ್ಲಂತೂ ಸಿಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಏಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಸಮಾಜದ ಬಗ್ಗೆ ಅವರಿಗೆ ಒಂದು ರೀತಿ ಗೌರವ ಇತ್ತು, ಭಯನೇ ಇತ್ತು. ಎಲ್ಲೇ ಒಂದ್ ಕಡೆ ಸ್ಪಂದಿಸುವಂತ ಮಾತು ಹೇಳ್ತಾ ಇದ್ರು, ಮೀಟಿಂಗ್ ಮಾಡ್ತಾ ಇದ್ರು, ಹಿಂದುಳಿದ ವರ್ಗದ ಆಯೋಗದಿಂದ ವರದಿ ಪಡ್ಕೊಳ್ಳಿಕ್ಕೆ ರೆಕಮೆಂಡ್ ಮಾಡ್ತಾ ಇದ್ರು. ಆದರೆ ಇವತ್ತಿನ ಸರ್ಕಾರದಲ್ಲಿ 2 ವರ್ಷಗಳ ಕಾಲ ಅಂತ ಸ್ಪಂದಿಸುವಂತ ಕೆಲಸವನ್ನ, ಆಯೋಗಕ್ಕೆ ಪತ್ರವನ್ನು ಬರೆಯುವಂತ ಕೆಲಸವನ್ನ ಅಥವಾ ನಮ್ಮ ಶಾಸಕರ ಜೊತೆಯಲ್ಲಿ ಸೌಹಾರ್ದತೆಯಲ್ಲಿ ಚರ್ಚೆ ಮಾಡೋ ಪ್ರಯತ್ನ ಸರ್ಕಾರ ಮಾಡ್ತಾ ಇಲ್ಲ. ಅದನ್ನೇ ಅಲಕ್ಷ್ಯ ಮಾಡಿದರ ಕಾರಣಕ್ಕೋಸ್ಕರವಾಗೇ ಕಳೆದ ಬಾರಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಬಹಳ ದೊಡ್ಡ ಚಳವಳಿಯನ್ನು ಮಾಡಿದ್ವಿ. ಮಾಡಿದ ತಕ್ಷಣನೇ ಈ ರೀತಿಯಾಗಿ ಮಾರಣಾಂತಿಕವಾದಂತಹ ದೌರ್ಜನ್ಯವನ್ನ, ದಬ್ಬಾಳಿಕೆಯನ್ನ ಸರ್ಕಾರ ಮಾಡ್ತು. ಅದು ನಮ್ಮ ಮನಸ್ಸಿಗೆ ಬಹಳ ನೋವಾಯಿತು. ಮತ್ತೆ ಅಷ್ಟು ದಬ್ಬಾಳಿಕೆ ಮಾಡಿ ಮರುದಿವಸನೇ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಮೀಸಲಾತಿ ಕೇಳುವುದು ಸಂವಿಧಾನ ವಿರೋಧಿ ಅಂತ ಶಬ್ದ ಬಳಸ್ಬಿಟ್ರು. ನಾವು ಪಂಚಮಸಾಲಿಗಳ ಮೂಲಕ ಲಿಂಗಾಯತರು ಥರ್ಡಿ ಬಿ ಒಳಗೆ ಅದೇವಿ, ಅದೇಂಗೆ ಸಂವಿಧಾನ ವಿರೋಧ ಆಗುತ್ತೆ? ಥರ್ಡಿ ಒಳಗೆ ಸುಮಾರು 30-40 ವರ್ಷಗಳಿಂದ ನಮ್ಮ ಸಮುದಾಯದ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡದರು ಎಲ್ಲ 100ರಲ್ಲಿ 1 ಶಿಕ್ಷಣದಲ್ಲಿ 1 ನೌಕರಿ ಪಡ್ಕೊಳಕತ್ತಾರೆ. ಈ ರೀತಿಯಾಗಿ ಅವಮಾನಿಸುವಂತ ಮಾತನ್ನು ಹೇಳಿದ ಮೇಲೆ ಮತ್ತೆ ಇವರು ಇರೋವರೆಗೂ ಇವ್ರ ಹತ್ರ ಮೀಸಲಾತಿ ಬೇಕು ಅಂತ ಒತ್ತಾಯ ಮಾಡೋದಕ್ಕಿಂತ ಹೋರಾಟ ನಿರಂತರ ಮಾಡೋಣ. ಆ ಮುಖ್ಯಮಂತ್ರಿಗಳು ಅವರಾಗೆ ಕರೆದು ಚರ್ಚೆ ಮಾಡಿ ಮೀಸಲಾತಿ ಬಗ್ಗೆ ಪೂರಕವಾಗಿ ಚರ್ಚೆ ಮಾಡ್ತೀವಿ ಅಂತೇಳಿ ಅವ್ರು ಕರೆಯೋವರೆಗೂ ಅವ್ರ ಹತ್ರ ಮೀಸಲಾತಿಗೂ ಕೈಯೊಡ್ಡಿ ಬಿಡೋ ಪ್ರಯತ್ನ ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿ ಈಗ ಚಳವಳಿಯನ್ನು ನಿರಂತರವಾಗಿ ಮಾಡ್ಕೊಂತ ಹೊಂಟೇವೆ. ಅವ್ರು ಯಾವಾಗ ಯಾವ ಸಿಎಂ ಕೈಯಲ್ಲಿ ಅಂತ ಅವಕಾಶ ಕೊಡೋಕೆ ಅವಕಾಶ ಇದೆ ಗೊತ್ತಿಲ್ಲ. ಅದು ಹೋರಾಟ ಜೀವಂತ ಇಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಪ್ರತಿ ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ಮುಂದುವರಿಸೋ ಪ್ರಯತ್ನ ಮಾಡಕತ್ತೀವಿ. ಈ ಪ್ರಶ್ನೆನ ಹಿಂದೇನೂ ಅನೇಕ ಬಾರಿ ಪ್ರಸ್ತಾಪ ಮಾಡಲಾಗಿತ್ತು. ಈಗಲೂ ಕೂಡ ನೀವು ಸಂವಿಧಾನ ವಿರೋಧಿ ಆಗ್ರಹ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ರು ಅನ್ನೋ ಮಾತನ್ನು ಪ್ರಸ್ತಾಪ ಮಾಡಿದಕ್ಕೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. 2Aಗೆ ಪಂಚಮಸಾಲಿಗಳನ್ನ ಸೇರ್ಪಡೆಗೊಳಿಸಿದ್ರೆ ಅಲ್ಲಿ ಪ್ರಬಲವಾಗಿ ವಿರೋಧ ಇರೋದು ಕುರುಬರದ್ದು, 2Aಲಿ ಇರ್ತಕ್ಕಂಥವ್ರದ್ದು. ಅವರ ಪಾಲಿನ ಕೆಲ ಮೀಸಲಾತಿ ಆ ಪ್ರಮಾಣ ಏನಿದೆ ಅದನ್ನ ಹಂಚ್ಕೊಳ್ಬೇಕಾಗತ್ತೆ ಅನ್ನೋ ಅಸಮಾಧಾನ. ಎಲ್ಲೋ ಒಂದ್ ಕಡೆ ತಮ್ಮ ಸಮುದಾಯದ ಹಿತರಕ್ಷಣೆಗಾಗಿ ಸಿದ್ದರಾಮಯ್ಯನವರು ಮನಸ್ಸು ಮಾಡ್ತಿಲ್ವಾ? ಈ ಅನುಮಾನ ತಮಗಿದೆಯಾ? ನನಗೇನೋ ಅನುಮಾನ ಇದೆ, ನಿಜ ಇದೆ, ಅವ್ರಿಗೆ ಹಂಗೆ ಅನಿಸಿರ್ಬೋದು. ಬಟ್ ಅದಕ್ಕೆ ನಾವು ಏನ್ ಮಾಡಿದ್ವಿ, ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಈ ಯಾವುದೇ ಸಮುದಾಯಗಳಿಗೆ ತೊಂದರೆ ಆಗಬಾರ್ದ ಕಾರಣಕ್ಕೋಸ್ಕರವೇ 2D ಅಂತ ಹೊಸ ಪ್ರವರ್ಗ ಸೃಷ್ಟಿ ಮಾಡಿದ್ರು. ಕೊನೆಗೆ ಅದನ್ನಾದ್ರೂ ಸಹ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಅದನ್ನಾದ್ರೂ ಸಹ ಇವರು ವಿಚಾರಣೆ ಮಾಡಿ ಅದನ್ನಾದ್ರೂ ಸಹ ಅನುಕೂಲ ಮಾಡಿಕೊಡ್ಬೇಕಲ್ಲ. ನೀವು 2A ಒಳಗಾದ್ರೂ ನಮ್ಮನ್ನು ಸೇರಿಸ್ರಿ. 2A ಒಳಗೆ ನಮ್ಮನ್ನು ಸೇರಿಸೋದ್ರಿಂದ ನಿಮ್ಗೆ ಏನಾದ್ರೂ ಸಮಸ್ಯೆಗಳು ತೊಂದರೆ ಆಗೋದಾದ್ರೆ ಇಂದಿನ ಬಿಜೆಪಿ ಸರ್ಕಾರ ಬೊಮ್ಮಾಯಿರು ಕೊಟ್ಟಂತ 2D ಅಂತ ಮೀಸಲಾತಿ ಏನಿತ್ತು ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಇನ್ನು ಅದನ್ನಾದ್ರೂ ಸಹ ನೀವು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರನ್ನಿಟ್ಟು ವಿಚಾರಣೆ ಮಾಡಿ ಅದನ್ನಾದ್ರೂ ಕೊಡೋ ಪ್ರಯತ್ನ ಮಾಡ್ರಿ. ಅಕಸ್ಮಾತ್ ಅದನ್ನು ಕೊಡೋಕ್ಕೂ ನಿಮ್ಗೆ ಏನಾದ್ರು ಇಷ್ಟ ಇಲ್ಲದೆ ಹೋದ್ರೆ ಎಲ್ಲಾ ಲಿಂಗಾಯತ ಉಪಜಾತಿಗಳನ್ನ ಕೇಂದ್ರ OBC ಮೀಸಲು ಶಿಫಾರಸ್ ಮಾಡ್ರಿ. ನಿಮಗೆ ಶಿಫಾರಸ್ ಮಾಡುವಂತ ಅಧಿಕಾರ ಐತಿ, ಶಿಫಾರಸ್ ಮಾಡ್ರಿ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ
ಅವರಿಗೆ ಆಗ್ರಹ ಮಾಡಿ ಅದನ್ನಾದ್ರೂ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ನಿಮಗೆ ನಮ್ಮ ಸಮಾಜ ಈ ಬಾರಿ ನಿಮಗೆ ವೋಟ್ ಕೊಟ್ಟಿದ್ದಕ್ಕೆ ಈ ಸಮಾಜ ಋಣವನ್ನು ಈಗಾದ್ರೂ ಮಾಡಿ ತೀರಿಸಿ ಅಂತೇಳಿ ಸ್ವತಃ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಳೆದ 2024 ಅಕ್ಟೋಬರ್ 18 ಮುಖ್ಯಮಂತ್ರಿ ಕರೆದ ಸಭೆಯಲ್ಲಿ ಈ ಮನವಿ ಮಾಡ್ಕೊಂಡು ಅದನ್ನಾರು ಮಾಡ್ರಿ ಮುಖ್ಯಮಂತ್ರಿಗಳು ಅಂತ. ಅದ್ರ ಬಗ್ಗೆ ನಾವೇನೋ ಈ ಸರಿ ಸದ್ಯಕ್ಕೆ ಏನೋ ಮಾತಾಡಲ್ಲ ಅಂದ್ರು. ಅದಕ್ಕೋಸ್ಕರ ಹೋರಾಟ ಮಾರ್ಗ ಹಿಡಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಅಲಕ್ಷ್ಯ ಮಾಡಿ ಅವತ್ತು ಲಾಠಿ ಚಾರ್ಜ್ ಮಾಡಿದ್ದು ನಮಗೆ ನೋವನ್ನು ಉಂಟು ಮಾಡಿದೆ. ಈಗ ಬಿಜೆಪಿ ಸರ್ಕಾರ ಇರ್ತಾ ತಂದ 2D ಅದ್ರ ಬಗ್ಗೆ ಮರುಚಿಂತನೆಯನ್ನ ಮಾಡಬೇಕು, ಈಗಿನ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡಬೇಕು ಅನ್ನೋದು ನಿಮ್ಮ ಕಳಕಳಿ ಕಾಳಜಿ. ಬಟ್ ಅದಕ್ಕೆ ಬೆಂಬಲವಾಗಿ ಮಾತನಾಡುವವರು ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದಿದ್ದಾರಾ? ಈ ಹೋರಾಟ ತಾವು ಪ್ರಾರಂಭ ಮಾಡಿದಾಗ ಇದೇ ಕಾಂಗ್ರೆಸ್ ಪಕ್ಷದ ಅನೇಕ ಘಟಾನುಘಟಿ ನಾಯಕರು ಕೂಡ ತಮ್ಮ ಬೆಂಬಲವಾಗಿ ನಿಂತಿದ್ರು. ಈಗ ಇದ್ದಾರಾ ಅವರೆಲ್ಲ? ನೋಡ್ರಿ, ಬೆಂಬಲವಾಗಿ ಮಾಜಿಗಳಿದ್ದಾಗ ಅವ್ರ ಸರ್ಕಾರ ಇಲ್ಲದಿದ್ದಾಗ ಬೆಂಬಲ ನಿಂತರು, ದುಡಿದ್ರು, ಎಲ್ಲ ಮಾಡಿದ್ರು. ಅಧಿಕಾರ ಸಿಕ್ಕ ಮೇಲೆ ಯಾರು ಸಹ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಿಲ್ಲ. ಕೆಲವರು ಮಾತಾಡಕತ್ತಾರೆ, ಕೆಲವರು ಕೊನೆ ಪಕ್ಷ ಮುಖ್ಯಮಂತ್ರಿ ಒತ್ತಡ ಹಾಕೋ ಕೆಲಸವನ್ನು ಮಾಡಕತ್ತಾರೆ. ಇನ್ನು ಬಹುತೇಕರು ಎಲ್ಲಿ ನಾವು ಒತ್ತಡ ಹಾಕಿದ್ರೆ, ಎಲ್ಲಿ ಸರ್ಕಾರದವರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಮೇಲೆ ತಪ್ಪು ತಿಳ್ಕೊಂಡಂತು, ಎಲ್ಲಿ ನಮ್ಮನ್ನ ದೂರ ಇಡ್ತಾರೋ ಅಥವಾ ನಮಗೆ ಎಲ್ಲಿ ಮಂತ್ರಿ ಸ್ಥಾನವನ್ನ ಕೊಡೋದಿಲ್ವೋ, ಈ ಒಂದು ಕಾರಣಕ್ಕೋಸ್ಕರ ಅವರನ್ನು ಖುಷಿ ಪಡಿಸಲಿಕ್ಕೋಸ್ಕರವಾಗಿ ಈ ಹೋರಾಟವನ್ನು ವಿರೋಧಿಸುವ ಪ್ರಯತ್ನವನ್ನು ಇವತ್ತು ನಮ್ಮ ಪಕ್ಷದ ಕೆಲವು ಶಾಸಕರುಗಳು ಇವತ್ತು ಇಂಡೈರೆಕ್ಟ್ ಆಗಿ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ. ಒಂದರ್ಥದಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಏಕಾಂಗಿ ಆಗ್ತಾ ಇದ್ದಾರಾ? ಏಕಾಂಗಿ ಆದ್ರೂ ಕೂಡ ಛಲ ಬಿಡದೆ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಅರ್ಥದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆಯಾ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ, ಪ್ರತಿ ಬಾರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆದಾಗಲೆಲ್ಲವೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ವಿ, ತಾವು ತಮ್ಮ ನೇತೃತ್ವದಲ್ಲಿ ಹೋರಾಟಗಾರರು ಬರ್ತೀರಿ, ಹೋರಾಟ ಮಾಡ್ತೀರಿ, ಪೊಲೀಸರ ಬಲ ಪ್ರಯೋಗ ಮಾಡಲಾಗುತ್ತೆ, ಆದ್ರೂ ಕೂಡ ಮತ್ತೆ ಮುಂದಿನ ವರ್ಷ ಹೋರಾಟ. ಇದು ಹಿಂಗೇನಾ? ಇನ್ ಎಷ್ಟು ವರ್ಷ ಹೀಗೆ ಅಂತ? ಅಲ್ಲ, ಪ್ರತಿ ವರ್ಷ ನಮ್ಮ ಭಾಗದ ಹಕ್ಕುಗಳನ್ನು ಕೇಳಲಿಕ್ಕೆ ಒಂದು ಸರ್ಕಾರ ಅಧಿವೇಶನ ಅಂತ ಮಾಡುತ್ತೆ. ಈ ಸಂದರ್ಭವನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಅಧಿವೇಶನ ಇದ್ದಾಗೂ ಮಾಡ್ತೀವಿ. ಅಧಿವೇಶನ ಇಲ್ಲದ ನಿರಂತರವಾಗಿರತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅಧಿವೇಶನ ಇದ್ದಾಗ ಕಳೆದ ಬಾರಿ ನಮ್ಮ ಮೇಲೆ ಮಾರಣಾಂತಿಕಂತ ಹಲ್ಲೆಯನ್ನ ಕರ್ನಾಟಕ ಘನ ಸರ್ಕಾರ ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ಭಯಂಕರ ದೊಡ್ಡ ದಬ್ಬಾಳಿಕೆ ಮಾಡಿತು. ಅಂತ ದೌರ್ಜನ್ಯ ಬಹುತೇಕ ಕರ್ನಾಟಕದಲ್ಲಿ ಯಾವ ಸಮುದಾಯಗಳ ಮೇಲೆ ಯಾವ ಸರ್ಕಾರವೂ ಮಾಡಿದ್ದಿಲ್ಲ. ಹಾಗಾಗಿ ಎಲ್ಲೇ ಒಂದ್ ಕಡೆ ಲಿಂಗಾಯತ ವಿರೋಧಿ ಸರ್ಕಾರ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಕಹಿ ಘಟನೆಯನ್ನು ಮರು ಕಳಿಸಬಾರ್ದು, ಆ ಘಟನೆ ಖಂಡಿಸಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಆ ಖಂಡನೆಯನ್ನು ಮಾಡಲಿಕ್ಕೋಸ್ಕರವಾಗಿಯೇ ಒಂದು ಕರಾಳ ದಿನಾಚರಣೆಯನ್ನ ಲಿಂಗಾಯತರ ಮೇಲಿನ ದೌರ್ಜನ್ಯ ಅನ್ನೋ ಹೆಸರಿನಲ್ಲಿ ಇವತ್ತು ಮಾಡಲಾಗಿದೆ. ಬಟ್ ಇದಕ್ಕೆ ಯಾವುದೇ ಹೋರಾಟ ಪ್ರತಿಭಟನೆ ಆದ್ರೂ ಕೂಡ ಅದಕ್ಕೊಂದು ಅಂತಿಮವಾಗಿ ಫಲ ಅಂತ ಸಿಗಬೇಕಲ್ಲ. ಯಾಕೋ ಆ ಫಲ ಶೀಘ್ರದಲ್ಲಂತೂ ಸಿಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಏಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಸಮಾಜದ ಬಗ್ಗೆ ಅವರಿಗೆ ಒಂದು ರೀತಿ ಗೌರವ ಇತ್ತು, ಭಯನೇ ಇತ್ತು. ಎಲ್ಲೇ ಒಂದ್ ಕಡೆ ಸ್ಪಂದಿಸುವಂತ ಮಾತು ಹೇಳ್ತಾ ಇದ್ರು, ಮೀಟಿಂಗ್ ಮಾಡ್ತಾ ಇದ್ರು, ಹಿಂದುಳಿದ ವರ್ಗದ ಆಯೋಗದಿಂದ ವರದಿ ಪಡ್ಕೊಳ್ಳಿಕ್ಕೆ ರೆಕಮೆಂಡ್ ಮಾಡ್ತಾ ಇದ್ರು. ಆದರೆ ಇವತ್ತಿನ ಸರ್ಕಾರದಲ್ಲಿ 2 ವರ್ಷಗಳ ಕಾಲ ಅಂತ ಸ್ಪಂದಿಸುವಂತ ಕೆಲಸವನ್ನ, ಆಯೋಗಕ್ಕೆ ಪತ್ರವನ್ನು ಬರೆಯುವಂತ ಕೆಲಸವನ್ನ ಅಥವಾ ನಮ್ಮ ಶಾಸಕರ ಜೊತೆಯಲ್ಲಿ ಸೌಹಾರ್ದತೆಯಲ್ಲಿ ಚರ್ಚೆ ಮಾಡೋ ಪ್ರಯತ್ನ ಸರ್ಕಾರ ಮಾಡ್ತಾ ಇಲ್ಲ. ಅದನ್ನೇ ಅಲಕ್ಷ್ಯ ಮಾಡಿದರ ಕಾರಣಕ್ಕೋಸ್ಕರವಾಗಿಯೇ ಕಳೆದ ಬಾರಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಬಹಳ ದೊಡ್ಡ ಚಳವಳಿಯನ್ನು ಮಾಡಿದ್ವಿ. ಮಾಡಿದ ತಕ್ಷಣನೇ ಈ ರೀತಿಯಾಗಿ ಮಾರಣಾಂತಿಕವಾದಂತಹ ದೌರ್ಜನ್ಯವನ್ನ, ದಬ್ಬಾಳಿಕೆಯನ್ನ ಸರ್ಕಾರ ಮಾಡಿತು. ಅದು ನಮ್ಮ ಮನಸ್ಸಿಗೆ ಬಹಳ ನೋವಾಯಿತು. ಮತ್ತೆ ಅಷ್ಟು ದಬ್ಬಾಳಿಕೆ ಮಾಡಿ ಮರುದಿವಸನೇ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಮೀಸಲಾತಿ ಕೇಳುವುದು ಸಂವಿಧಾನ ವಿರೋಧಿ ಅಂತ ಶಬ್ದ ಬಳಸ್ಬಿಟ್ರು. ನಾವು ಪಂಚಮಸಾಲಿಗಳ ಮೂಲಕ ಲಿಂಗಾಯತರು ತರಡಿ ಒಳಗೆ ಅದೇವಿ, ಅದೇಂಗೆ ಸಂವಿಧಾನ ವಿರೋಧ ಆಗುತ್ತೆ? ತರಡಿ ಒಳಗೆ ಸುಮಾರು 30-40 ವರ್ಷಗಳಿಂದ ನಮ್ಮ ಸಮುದಾಯದ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡದರು ಎಲ್ಲ 100ರಲ್ಲಿ 1 ಶಿಕ್ಷಣದಲ್ಲಿ 1 ನೌಕರಿ ಪಡ್ಕೊಳಕತ್ತಾರೆ. ಈ ರೀತಿಯಾಗಿ ಅವಮಾನಿಸುವಂತ ಮಾತನ್ನು ಹೇಳಿದ ಮೇಲೆ ಮತ್ತೆ ಇವರು ಇರೋವರೆಗೂ ಇವ್ರ ಹತ್ರ ಮೀಸಲಾತಿ ಬೇಕು ಅಂತ ಒತ್ತಾಯ ಮಾಡೋದಕ್ಕಿಂತ ಹೋರಾಟ ನಿರಂತರ ಮಾಡೋಣ. ಆ ಮುಖ್ಯಮಂತ್ರಿಗಳು ಅವರಾಗೆ ಕರೆದು ಚರ್ಚೆ ಮಾಡಿ ಮೀಸಲಾತಿ ಬಗ್ಗೆ ಪೂರಕವಾಗಿ ಚರ್ಚೆ ಮಾಡ್ತೀವಿ ಅಂತೇಳಿ ಅವ್ರು ಕರೆಯೋವರೆಗೂ ಅವ್ರ ಹತ್ರ ಮೀಸಲಾತಿಗೂ ಕೈಯೊಡ್ಡಿ ಬಿಡೋ ಪ್ರಯತ್ನ ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿ
ಈಗ ಚಳವಳಿಯನ್ನು ನಿರಂತರವಾಗಿ ಮಾಡ್ಕೊಂತ ಹೊಂಟೇವೆ. ಅವ್ರು ಯಾವಾಗ ಯಾವ ಸಿಎಂ ಕೈಯಲ್ಲಿ ಅಂತ ಅವಕಾಶ ಕೊಡೋಕೆ ಅವಕಾಶ ಇದೆ ಗೊತ್ತಿಲ್ಲ. ಅದು ಹೋರಾಟ ಜೀವಂತ ಇಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಪ್ರತಿ ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ಮುಂದುವರಿಸುವ ಪ್ರಯತ್ನ ಮಾಡಕತ್ತೀವಿ. ಈ ಪ್ರಶ್ನೆನ ಹಿಂದೇನೂ ಅನೇಕ ಬಾರಿ ಪ್ರಸ್ತಾಪ ಮಾಡಲಾಗಿತ್ತು. ಈಗಲೂ ಕೂಡ ನೀವು ಸಂವಿಧಾನ ವಿರೋಧಿ ಆಗ್ರಹ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ರು ಅನ್ನೋ ಮಾತನ್ನ ಪ್ರಸ್ತಾಪ ಮಾಡಿದಕ್ಕೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. 2Aಗೆ ಪಂಚಮಸಾಲಿಗಳನ್ನ ಸೇರ್ಪಡೆಗೊಳಿಸಿದ್ರೆ ಅಲ್ಲಿ ಪ್ರಬಲವಾಗಿ ವಿರೋಧ ಇರೋದು ಕುರುಬರದ್ದು, 2Aಲಿ ಇರ್ತಕ್ಕಂಥವ್ರದ್ದು. ಅವರ ಪಾಲಿನ ಕೆಲ ಮೀಸಲಾತಿ ಆ ಪ್ರಮಾಣ ಏನಿದೆ ಅದನ್ನ ಹಂಚ್ಕೊಳ್ಬೇಕಾಗತ್ತೆ ಅನ್ನೋ ಅಸಮಾಧಾನ. ಎಲ್ಲೋ ಒಂದ್ ಕಡೆ ತಮ್ಮ ಸಮುದಾಯದ ಹಿತರಕ್ಷಣೆಗಾಗಿ ಸಿದ್ದರಾಮಯ್ಯನವರು ಮನಸ್ಸು ಮಾಡ್ತಿಲ್ವಾ? ಈ ಅನುಮಾನ ತಮಗಿದೆಯಾ? ನನಗೇನೋ ಅನುಮಾನ ಇದೆ, ನಿಜ ಇದೆ, ಅವ್ರಿಗೆ ಹಂಗೆ ಅನಿಸಿರಬಹುದು. ಬಟ್ ಅದಕ್ಕೆ ನಾವು ಏನ್ ಮಾಡಿದ್ವಿ, ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಈ ಯಾವುದೇ ಸಮುದಾಯಗಳಿಗೆ ತೊಂದರೆ ಆಗಬಾರ್ದ ಕಾರಣಕ್ಕೋಸ್ಕರವೇ 2D ಅಂತ ಹೊಸ ಪ್ರವರ್ಗ ಸೃಷ್ಟಿ ಮಾಡಿದ್ರು. ಕೊನೆಗೆ ಅದನ್ನಾದ್ರೂ ಸಹ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಅದನ್ನಾದ್ರೂ ಸಹ ಇವರು ವಿಚಾರಣೆ ಮಾಡಿ ಅದನ್ನಾದ್ರೂ ಸಹ ಅನುಕೂಲ ಮಾಡಿಕೊಡ್ಬೇಕಲ್ಲ. ನೀವು 2A ಒಳಗಾದ್ರೂ ನಮ್ಮನ್ನು ಸೇರಿಸ್ರಿ. 2A ಒಳಗೆ ನಮ್ಮನ್ನು ಸೇರಿಸೋದ್ರಿಂದ ನಿಮಗೆ ಏನಾದರೂ ಸಮಸ್ಯೆಗಳು ತೊಂದರೆ ಆಗೋದಾದ್ರೆ ಇಂದಿನ ಬಿಜೆಪಿ ಸರ್ಕಾರ ಬೊಮ್ಮಾಯಿರು ಕೊಟ್ಟಂತ 2D ಅಂತ ಮೀಸಲಾತಿ ಏನಿತ್ತು ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಇನ್ನು ಅದನ್ನಾದ್ರೂ ಸಹ ನೀವು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರನ್ನಿಟ್ಟು ವಿಚಾರಣೆ ಮಾಡಿ ಅದನ್ನಾದ್ರೂ ಕೊಡೋ ಪ್ರಯತ್ನ ಮಾಡ್ರಿ. ಅಕಸ್ಮಾತ್ ಅದನ್ನು ಕೊಡೋಕ್ಕೂ ನಿಮ್ಗೆ ಏನಾದ್ರು ಇಷ್ಟ ಇಲ್ಲದೆ ಹೋದ್ರೆ ಎಲ್ಲಾ ಲಿಂಗಾಯತ ಉಪಜಾತಿಗಳನ್ನ ಕೇಂದ್ರ OBC ಮೀಸಲು ಶಿಫಾರಸ್ ಮಾಡ್ರಿ. ಶಿಫಾರಸ್ ಮಾಡ್ರಿ. ನಿಮಗೆ ಶಿಫಾರಸ್ ಮಾಡುವಂತ ಅಧಿಕಾರ ಐತಿ, ಶಿಫಾರಸ್ ಮಾಡ್ರಿ. ನಾವು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅವ್ರಿಗೆ ಆಗ್ರಹ ಮಾಡಿ ಅದನ್ನಾದ್ರೂ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ನಿಮಗೆ ನಮ್ಮ ಸಮಾಜ ಈ ಬಾರಿ ನಿಮಗೆ ವೋಟ್ ಕೊಟ್ಟಿದ್ದಕ್ಕೆ ಈ ಸಮಾಜ ಋಣವನ್ನು ಈಗಾದ್ರೂ ಮಾಡಿ ತೀರಿಸ್ರಿ ಅಂತೇಳಿ ಸ್ವತಃ ಗೃಹ ಕಚೇರಿ ಕೃಷ್ಣದಲ್ಲಿ ಕಳೆದ 2024 ಅಕ್ಟೋಬರ್ 18 ಮುಖ್ಯಮಂತ್ರಿ ಕರೆದ ಸಭೆಯಲ್ಲಿ ಈ ಮನವಿ ಮಾಡ್ಕೊಂಡು ಅದನ್ನಾರು ಮಾಡ್ರಿ ಮುಖ್ಯಮಂತ್ರಿಗಳು ಅಂತ. ಅದ್ರ ಬಗ್ಗೆ ನಾವೇನೋ ಈ ಸರಿ ಸದ್ಯಕ್ಕೆ ಏನೂ ಮಾತಾಡಲ್ಲ ಅಂದ್ರು. ಅದಕ್ಕೋಸ್ಕರ ಹೋರಾಟ ಮಾರ್ಗ ಹಿಡಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಅಲಕ್ಷ್ಯ ಮಾಡಿ ಅವತ್ತು ಲಾಠಿ ಚಾರ್ಜ್ ಮಾಡಿದ್ದು ನಮಗೆ ನೋವನ್ನು ಉಂಟು ಮಾಡಿದೆ. ಈಗ ಬಿಜೆಪಿ ಸರ್ಕಾರ ಇರ್ತಾ ತಂದ 2D ಅದ್ರ ಬಗ್ಗೆ ಮರುಚಿಂತನೆಯನ್ನ ಮಾಡಬೇಕು, ಈಗಿನ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡಬೇಕು ಅನ್ನೋದು ನಿಮ್ಮ ಕಳಕಳಿ ಕಾಳಜಿ. ಬಟ್ ಅದಕ್ಕೆ ಬೆಂಬಲವಾಗಿ ಮಾತನಾಡುವವರು ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದಿದ್ದಾರಾ? ಈ ಹೋರಾಟ ತಾವು ಪ್ರಾರಂಭ ಮಾಡಿದಾಗ ಇದೇ ಕಾಂಗ್ರೆಸ್ ಪಕ್ಷದ ಅನೇಕ ಘಟಾನುಘಟಿ ನಾಯಕರು ಕೂಡ ತಮ್ಮ ಬೆಂಬಲವಾಗಿ ನಿಂತಿದ್ರು. ಈಗ ಇದ್ದಾರಾ ಅವರೆಲ್ಲ? ನೋಡ್ರಿ, ಬೆಂಬಲವಾಗಿ ಮಾಜಿಗಳಿದ್ದಾಗ ಅವ್ರ ಸರ್ಕಾರ ಇಲ್ಲದಿದ್ದಾಗ ಬೆಂಬಲ ನಿಂತರು, ದುಡಿದ್ರು, ಎಲ್ಲಾ ಮಾಡಿದ್ರು. ಅಧಿಕಾರ ಸಿಕ್ಕ ಮೇಲೆ ಯಾರು ಸಹ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಿಲ್ಲ. ಕೆಲವರು ಮಾತಾಡಕತ್ತಾರೆ, ಕೆಲವರು ಕೊನೆ ಪಕ್ಷ ಮುಖ್ಯಮಂತ್ರಿ ಒತ್ತಡ ಹಾಕೋ ಕೆಲಸವನ್ನು ಮಾಡಕತ್ತಾರೆ. ಇನ್ನು ಬಹುತೇಕರು ಎಲ್ಲಿ ನಾವು ಒತ್ತಡ ಹಾಕಿದ್ರೆ, ಎಲ್ಲಿ ಸರ್ಕಾರದವರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಮೇಲೆ ತಪ್ಪು ತಿಳ್ಕೊಂಡಂತು, ಎಲ್ಲಿ ನಮ್ಮನ್ನ ದೂರ ಇಡ್ತಾರೋ ಅಥವಾ ನಮಗೆ ಎಲ್ಲಿ ಮಂತ್ರಿ ಸ್ಥಾನವನ್ನ ಕೊಡೋದಿಲ್ವೋ, ಈ ಒಂದು ಕಾರಣಕ್ಕೋಸ್ಕರ ಅವರನ್ನು ಖುಷಿ ಪಡಿಸಲಿಕ್ಕೋಸ್ಕರವಾಗಿ ಈ ಹೋರಾಟವನ್ನು ವಿರೋಧಿಸುವ ಪ್ರಯತ್ನವನ್ನು ಇವತ್ತು ನಮ್ಮ ಪಕ್ಷದ ಕೆಲವು ಶಾಸಕರುಗಳು ಇವತ್ತು ಇಂಡೈರೆಕ್ಟ್ ಆಗಿ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ.